ಕಾಲಕ್ರಮೇಣ ಒಂದು ಸುಂದರ ಹಳ್ಳಿಯು ಸ್ವರ್ಣಪುರಿ, ಕಪಿಲ ಕ್ಷೇತ್ರ, ಕನಕಪುರ ಎನ್ನುವ ಹಲವಾರು ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಇಂದು ಹೊನ್ನಾವರ ಎಂಬ ಹೆಸರಿನಿಂದ ಖ್ಯಾತಿ ಪಡೆದಿದೆ. ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹತ್ತಿರದಲ್ಲಿದೆ. ಈ ಹಳ್ಳಿಯಲ್ಲಿ ಶ್ರೇಷ್ಠ ವ್ಯಕ್ತಿ ಶ್ರೀಮಾನ್ ಬಿ. ವಿ. ರಾಮಶಾಸ್ತ್ರಿಗಳು ವಾಸಿಸುತ್ತಿದ್ದರು. ಅವರು ಶ್ರೀ ವಿಕ್ರಮ ವಿಜಯನ ಅಥವಾ ಶನಿ ಪ್ರಭಾವ ಎಂಬ ಸಂಪೂರ್ಣ ನಾಟಕವನ್ನು ರಚಿಸಿದರು. ಹಳ್ಳಿಯ ಅಭಿವೃದ್ಧಿಗೆ ಅವರು ಕೊಟ್ಟ ಕೊಡುಗೆ ಅಪಾರ. ಒಂದು ದಿನ ರಾಮಶಾಸ್ತ್ರಿಗಳು ಕೆಲ ಕಾರ್ಯಕ್ಕಾಗಿ ಮೈಸೂರು ಹೊರಟರು. ತಿರುಗಿ ಬರುವಾಗ ಚಾಮುಂಡೇಶ್ವರಿ ಬೆಟ್ಟದ ಪರ್ವತದಲ್ಲಿ ದೇವಿಯ ದರ್ಶನ ಪಡೆದರು. ಅಮ್ಮ, ನಿನಗೆ ನನ್ನ ಹಳ್ಳಿಯ ಮೇಲೆ ಕೃಪೆ ಇರಲಿ. ಅವರು ದೇವಿಯಿಂದ ಆಶೀರ್ವಾದ ಪಡೆದರು ಮತ್ತು ದೇವಿಯ ಸಂಪೂರ್ಣ ಅನುಗ್ರಹದಿಂದ ಪವಿತ್ರ ಶಿಲೆಯನ್ನು ತಮ್ಮ ಗ್ರಾಮಕ್ಕೆ ತರಲು ನಿರ್ಧರಿಸಿದರು. ಅವರು ಹಳ್ಳಿಯ ಜನರಿಗೆ ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಲು ಹೇಳಿದರು. ದೇವಿಯನ್ನು ಎಲ್ಲಾ ಕೆಟ್ಟ ಶಕ್ತಿಗಳಿಂದ ಹಳ್ಳಿಯನ್ನು ಕಾಪಾಡಲು ಹೊರವಲಯದಲ್ಲಿ ದೇವಾಲಯ ನಿರ್ಮಾಣ ಮಾಡಿದರು. ಒಮ್ಮೆ ಅವರು ಕ್ಷೇತ್ರಪಾಲಕನಾದ ಹನುಮ ದೇವಾಲಯವನ್ನು ನೋಡಿದರು. ಅದು ಸಂಪೂರ್ಣ ಧ್ವಂಸವಾಗಿತ್ತು. ದುಷ್ಕರ್ಮಿಗಳು ಹನುಮಂತನ ಮೂರ್ತಿಯನ್ನು ಪವಿತ್ರ ವೀರ ವೈಷ್ಣವಿ ನದಿಗೆ ಎಸೆದಿದ್ದರು. ಈ ಮೂರ್ತಿಯು ನಮ್ಮ ಹಳ್ಳಿಯ ಶಕ್ತಿ. ಇದನ್ನು ಪುನಃ ಸ್ಥಾಪಿಸಲೇಬೇಕು. ಜೀವನದ ಪ್ರಾಣವಂತೆ ದೇವಮೂರ್ತಿಯನ್ನು ಹಳ್ಳಿಯವರ ಸಹಾಯದಿಂದ ಹೊರತೆಗೆದು ಶ್ರೀ ಮೋಕ್ಷನಾಯಕ ಲಕ್ಷ್ಮೀಕಾಂತ ಸ್ವಾಮಿ ಹಳೆಯ ದೇವಾಲಯದಲ್ಲಿ ಪುನಃ ಪ್ರತಿಷ್ಠಾಪಿಸಿದರು. ಹಳ್ಳಿಯ ಸಹಕಾರದೊಂದಿಗೆ ಅವರು ಹಳೆಯ ದೇವಾಲಯವನ್ನು ಪುನರ್ನಿರ್ಮಿಸಿದರು. ಅಲ್ಲದೆ ಹಳೆಯ ದೇವಾಲಯವನ್ನು ರಾಮ ಮಂದಿರ ಎಂದು ಹೆಸರಿಸಿದರು. ಇಂದು ಸಹ ಹೊನ್ನಾವರದ ಜನರು ಶ್ರೀಮಾನ್ ರಾಮಶಾಸ್ತ್ರಿಗಳ ಸ್ಮರಣಾರ್ಥವಾಗಿ ಶ್ರೀ ಮೋಕ್ಷನಾಯಕ ಲಕ್ಷ್ಮೀಕಾಂತ ಸ್ವಾಮಿ ಬ್ರಹ್ಮರಥೋತ್ಸವದ ಸಮಯದಲ್ಲಿ ಶ್ರೀ ವಿಕ್ರಮ ವಿಜಯ ಅಥವಾ ಶನಿ ಪ್ರಭಾವ ನಾಟಕ ಪ್ರದರ್ಶನ ಮಾಡುತ್ತಾರೆ. ಕೆಲವು ವರ್ಷಗಳ ನಂತರ ಶ್ರೀ ಮೋಕ್ಷನಾಯಕ ಲಕ್ಷ್ಮೀಕಾಂತ ಸ್ವಾಮಿ, ದೇವಿ ಹೊನ್ನಮ್ಮ, ಶಿವ ಮತ್ತು ದೇವಿ ಉಡುಸಲಮ್ಮ ದೇವಾಲಯಗಳು ಅಪಾಯದಲ್ಲಿದ್ದವು. ಈ ಪರಿಸ್ಥಿತಿಯನ್ನು ಮೈಸೂರಿನ ಗಣ್ಯ ವ್ಯಕ್ತಿ ಶ್ರೀ ಎಚ್.ಜಿ.ಎಂ. ಗೌಡೇಗೌಡರು ಗಮನಿಸಿದರು ಮತ್ತು ಎಲ್ಲ ದೇವಾಲಯಗಳನ್ನು ಪುನಃ ನಿರ್ಮಾಣ ಮಾಡುವ ಮೂಲಕ ಗ್ರಾಮದವರ ಮೊಗದಲ್ಲಿ ಹರ್ಷ ತಂದರು.